ನಮ್ಮ ಮತ್ತಿಗೆ ಆವಾಗಲೇ ಹೇಳುವುದಲ್ವೇನ ಇಷ್ಟೆಲ್ಲ ಮಾತಾಡ್ತಾ ಇಲ್ಲ ಇತ್ತ ಅಂತ ಇಲ್ವಾ? ಹೇಗೆ ಸತ್ತದ್ದ? ಕಾಯಿಲೆ ಬಂದು ಸತ್ತದ್ದೇನೋ, ಅಪಘಾತವಾಗಿ ಸತ್ತದ್ದೇನೋ, ಅಥವಾ ಏನಾದ್ರೂ ಬಿದ್ದು ಸತ್ತದ್ದೇನೋ? ಇದು ಯಾರು ಸತ್ರ, ಎಲ್ಲ ಸತ್ರ, ನಿಮ್ಗೆ ಈ ವಿಷಯ ಯಾರು ಹೇಳಿ ಸತ್ರ? ನೀನೇ ಹೇಳಿ ಸತ್ತಿಯಲ್ಲ ಈಗ. ಎಂತದ್ದು? ಇಲ್ಲಿಗೆ ಬರುವುದಕ್ಕೆ ಮೂಲ ಕಾರಣ ನನ್ನಮ್ಮನ ನಮ್ಮೂರಲ್ಲಿ ನಿಮ್ಮನ್ನ ಪ್ರಚಾರವೇ ಪ್ರಚಾರ. ಹೇಗುಂಟು ಪ್ರಚಾರ? ಪ್ರಚಾರ ಎಲ್ಲಿ? ಮೂರ್ದಾರಿ ಕೂಡ್ದಾರಿ. ಅಮ್ಮ ಹೋಗುವಾಗ ನೋಡಿದ್ರ ಒಳ್ಳೆ ರಾಜಮರದಲ್ಲಿ ಹುಲ್ಗಾಡಿ ಒದಗುಂಟು ಆ ದಾರಿಯಲ್ಲಿ. ಅಲ್ಲ ಈ ಜಪ್ಪಿಗೆ ಇದೆಲ್ಲ ತಗೊಂಡು ಹೋಗ್ತಾರೆ ಸ್ವಾಮಿ. 85 ವರ್ಷ ಆಯ್ತು ಅವರಿಗೆ. ಅದು ಒಯ್ಯಾರ ತಗೊಂಡು ಹೋಗುದು ತಪ್ಪು ಇವ್ರದಲ್ಲ ಸ್ವಾಮಿ. ಇತ್ತೀಚೆಗೆ ಒಂದು ಆರಾಮಂಟಕ್ಕೆ ಹೋಗಿ ನೋಡ್ಬೇಕು. ಮದುಮಗಳು ಯಾರು, ಮದುಮಗಳ ತಾಯಿ ಯಾರು ಅಂತ ಗೊತ್ತಾಗುದಿಲ್ಲ. ಮದುಮಗಳಕ್ಕಿಂತ ಮದುಮಗಳ ತಾಯಿ ಶೃಂಗಾರ ಹೆಚ್ಚಿಗೆ. ಬಂದವನೆಲ್ಲ ನನಗೆ ಗಡಿ ಬಿಡಿಯವನ ಅಂದ್ರೆ ಇವನು ಮಗಳು ಬರುವ ಮೊದಲೆಲ್ಲರೂ ಇವರೇ ಶೃಂಗಾರ ಮಾಡ್ಕೊಂಡು ಬಂದ್ರೆ ತೆಗೆದು ಇವರೇ ಕರಿಮನೆ ಕಟ್ಟು ಬರ್ದ. ಆದ್ರೆ ನನ್ನ ಯೋಗ ನೋಡಿ ಹುಡುಕು ಬಂದು ಹುಡುಗರು ಬಂದದ್ದು ಮತ್ತೆ ಇಲ್ಲೇ ಆಗ್ತದದು ಅದಷ್ಟು ಬೇಗ. ಅದೇಶನಾಗಿ ಬೆರೆಯುತ್ತಾ ಇದ್ದವು ಈ ಧೀರ ವಿದ್ಯುನ್ಮಾನ ಸ್ವಾಮಿ. ಎಂದಿನಂತೆ ವಾಲಕವನ್ನು ಕೊಟ್ಟಂತಹ ಸಂದರ್ಭ ನಮ್ಮವರೆಲ್ಲರೂ ಕೂಡ ಜಯಘೋಷವನ್ನೇ ಮಾಡುತ್ತಾ ಇದ್ದಾರೆ. ಈ ಹಿಂದೆ ನಾವು ಇಲ್ಲಿದ್ದವರಲ್ಲ ಸ್ವಾಮಿ, ಇದ್ದದ್ದು ಶಾಹಿತಾಪುರದಲ್ಲಿ. ಅಲ್ಲಿಂದ ಇಲ್ಲಿಯೇ ಬರುವರೆ ಕಾರಣ ದೇವಲೋಕಕ್ಕೆ ಲಕ್ಕೆಯನ್ನಿಟ್ಟವರು ನಾವು. ಏನು ಮಾಡುವುದು? ಅಲ್ಲಿ ನಮ್ಮ ಪಾಲಿಗೆ ಸೋಲಾಯಿತು. ಮತ್ತೆ ಶಾಹಿತಾಪುರಕ್ಕೆ ಹಿಂತಿರುಗುವುದಲ್ಲ, ಮತ್ತೆಲ್ಲಿಗೆ ಹೋಗುವುದಿರುವಾಗ ಆಲೋಚನೆ ಮಾಡಿದಾಗ ಕಣ್ಣಿಗೆ ಕಂಡದ್ದೇ ಈ ಪಾತಾಳ. ಪಾತಾಳಕ್ಕೆ ಬಂದಂತಹ ಕಾಲಕ್ಕೆ ಇಲ್ಲಿರುವಂತಹ ವರ್ಗಗಳೆಲ್ಲವೂ ಕೂಡ ಹೆಡೆ ಎತ್ತಿ ಮುಸುಗುಡುವುದಕ್ಕೆ ಪ್ರಾರಂಭ ಮಾಡಿದವು. ಹೆಡೆ ಎತ್ತಿದಂತಹ ನಾಗಗಳ ಹೆಡ್ಡೆ ಒಲೆಯಾಗಿರುವಂತಹ ಅಧಿಪತ್ಯವನ್ನು ಸ್ಥಾಪಿಸಿದ್ದೇನೆ. ಎಂದಿನಂತೆ ಒಲೆ ಬಿಟ್ಟಿದ್ದೇನೆ. ವಿಶೇಷ ಯಾವ ಸತ್ಯ ನನ್ನ ವಿಷಯ ಯಾರು ಗೊತ್ತಿಲ್ಲ. ಅವರಷ್ಟಕ್ಕೆ ಬಂದ ಹೋಗುತ್ತಾ ಇತ್ತು. ನನ್ನ ಬಿಟ್ಟು ನನಗೆ ದಾರಿ ಬದಿ ಒಂದು ಚಟ್ಟಿ ಕಡೆಗೆ ಕೂತ್ಕೊಳ್ಳುದು ಯಾರು ಹೋಗ್ತೇನೆ. ಯಾರು ವಿಷಯ ಗೊತ್ತಿಲ್ಲ. ಅಲ್ಲ ನಿನ್ನಷ್ಟಕ್ಕೆ ನೀನು ಬಂದೆ ಹೋಗುತ್ತಾ ಇದ್ದೀಯಲ್ಲ, ಏನು ಕಥೆ ನಿನ್ನದು? ದಾರಿ ಬದಿಯಲ್ಲಿ ಕೂತ್ಕೊಂಡು ನಿಮ್ದೆ ಅಂತದ್ದು. ಇದು ದಾರಿಯ ಪುಣ್ಯಾತ್ಮ ಸರಿ ಕಂಡು ಬಿಟ್ಟು ನಾಡು. ಇದು ರಾಜಸ್ಥಾನ. ಏ ದೇವ್ರೆ, ನಾನೀಗ ಹೋಗ್ಬೇಕಾದ ಸ್ಥಳ ಬಿಟ್ಟು ರಾಜಸ್ಥಾನಕ್ಕೆ ಬಂದ. ಎಲ್ಲ ಗುಡುಂಬ ಮಾಡ್ತಾರೋ ಏನು? ಇಲ್ಲಿವರೆಗಾಗಿ ಬಂದಿಲ್ಲ. ನಮ್ಮ ಕಡೆಯಿಂದಲೇ 2 ಚೀಲ ಕೊಡ್ತೇನೆ, ಮರಳು ತುಂಬಿಸ್ಕೊಂಡು ಹೋಗುತ್ತೇವೆ. ಒಂದ್ 2 ಚೀಲ ಮಾಡ್ಲಿಕ್ಕಾಗಿ ನಾ ಇಲ್ಲಿ ಬರುವುದು. ಮತ್ತಲ್ಲಿ ತಪ್ಪಿ ಬಂದಿಲ್ಲ. ಇದು ರಾಜಸ್ಥಾನ ಅಂತ ಹೇಳಿದ್ರೆ ಅದಲ್ವಾ? ಇದುವೇ ಸ್ಥಾನ. ಮುಂದೆ ಅದಲ್ವಾ ರಾಜಸ್ಥಾನ? ಸಿಂಹಾಸನ ಸಿಂಹವಿಸ್ತೀರ. ಹೇಳ್ತೇವೆ ನಾನು ತಲೆಬಿಸಿ ಬಂದ ಇಲ್ವಾ? ಎಲ್ಲಿಗೆ ಬಂದೆ ಅಂತ ಗೊತ್ತಾಗ್ಲಿಲ್ಲ. ಎಲ್ಲಿ ಬಂದ ನೀನು? ಇದು ಪಾಂತಾಳ ಅಂದ್ರೆ ಇದೆಯಾ? ಇದಲ್ಲ, ಮತ್ತೆ ಮುಂದೆ ಹೋಗಬೇಕು. ಪಾಂತಾಳ ಲೋಕ. ಪಾತಾಳ ಲೋಕ ಇದೆಯಾ? ಇದೇ ಪಾತಾಳ. ಇಲ್ಲಿ ಮದುವೆ ಎಲ್ಲುಂಟು? ಈಗ ಸಿಗುವುದು ಕಷ್ಟ. ಭೋಜನ ಆದ್ಮೇಲೆ ಬೇಕಾದ್ರೆ ವ್ಯವಸ್ಥೆ ಮಾಡು. ಎಲ್ಲ ವ್ಯವಸ್ಥೆ ಉಂಟು. ಅದಿಲ್ವ ಮರ್ರೆ? ಯಾವುದು? ಇದು ಮಧು ಮಧುಪುರ. ಮಧುವನ ಇದೇ ಮಧುವನ ಇದೆಯಾ? ಇದೇ ಮಧುವನ. ಇಲ್ಲಿಗೆ ಇದೆಯಾ? ಯಾರು ಇಲ್ಲ. ಇಲ್ಲಿ ಬಂದವರೆಲ್ಲರಿಗೂ ಕೂಡ ಬಾಯಲ್ಲಿ ಸಂಪೂರ್ಣವಾಗಿ ಹುಲ್ಲುಂಟು.
ಎಲೆ ಅಡಿಕೆ ಕುಟ್ಟಿ ಕೊಡುವ ವ್ಯವಸ್ಥೆ ಇಲ್ಲ. ನಾ ಎಲೆ ಕುಟ್ಟಿ ಪೂಜಾರೆ ಇದು ಯಾರಂದೆಲ್ಲ ಇಲ್ಲಿಗೆ ನಾಯಕರು ಅಲ್ಲ ಎಮ್ಮೆಕರು. ಇಲ್ಲಿಗೆ ನಾಯಕರು ಯಾರಂತ ನೀನು ಆಲೋಚನೆ ಮಾಡಿದ್ದೆ? ಅವ್ರ ಹೆಸರು ಏನು? ಉದ್ದಿನ ಬೇಳೆ. ಹೌದು, ಉದ್ದಿನ ಬೇಳೆ. ನೀನು ಬಂದದ್ದೊಂದು 5 ಕ್ಷಣ ಹಿಂದಾಯ್ತು ನೋಡು. ನೀನು ಹೇಳಿದಂತ ಉದ್ದಿನ ಬೇಳೆಯನ್ನ ಆ ಕಡೆ ಎಲ್ಲ ಅಡುಗೆ ಭಟ್ರು ನೀರಿಗೆ ಹಾಕಿ ನೆನೆಸಿ ಆಯ್ತು. ನೆನ್ಸಿ ಆಯ್ತಾ? ನೆನೆಸಿ ಆಗಿದೆ. ನೆನ್ಸಿಯ ಈಗ ಅರ್ಧ ಬೇಯಿಸ್ಬಿಟ್ರ ಬೇಯಿಸಿ ದೊಡ್ಡ ಹಂಡೆ ಇಟ್ಟನ್ನು ಬಿಸಿನೀರು ಕಾಸಿ ಇಟ್ಟು ಈಗೆಲ್ಲ ಒಂದು ಕೊತ್ತಿದ್ದಾರೆ. ಒಂದು ನಮ್ಮ ಗ್ರಾಚಾರ ನನಗೆ ಅವ್ರು ಬೇಯಿಸ್ತಾರೆ ಅಂತ ತಲೆ ಬಿಸಿ ಇಲ್ಲ. ಇಲ್ಲಿ ಅಧಿಕಾರಿ ನೋಡಿ 4 ಮಾತಾಡಿ ಹೋಗುವಂತ ಬಂದೆ. ಈ ಮಾತಾಡೋ ಅಧಿಕಾರಿಯನ್ನ ಆ ಬಟ್ಟೆ ಇಟ್ಟು ಬೇಗ ನೀರಲ್ಲಿ ಹಾಕಿ ನಡೆಸ್ತಾರೆ ಅಂತ ಗೊತ್ತಿರ್ಲಿಲ್ಲ. ನೀನು ಹೇಳಿದಂತ ಉದ್ದಿನ ಬೇಳೆ ನೆನೆಸಿದ್ದಾರೆ ಎನ್ನುವ ಹಾಗೆ ಹೇಳಿದ್ದು. ನಾನು ಇಲ್ಲಿ ಅಧಿಕಾರಿ ಹೆಸರು ಹೇಳಿ. ಅಧಿಕಾರಿ ಹೆಸರು ವಿದ್ಯುಲ್ ಮಾಲಿ. ಅವ್ರೇ ಅಗತ್ಯ ಬೇಕು. ಅವ್ರು ನೋಡಿದ್ದೀಯಾ? ನೋಡ್ಲಿಲ್ವಾ? ಭಾವಚಿತ್ರವನ್ನು ಗಮನಿಸಿಲ್ವಾ? ನೀನು ಹುಡುಕುತ್ತಿರುವಂತಹ ವೀರ ವಿದ್ಯುಲ್ ಮಾಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಇದ್ದ ಮನುಷ್ಯ ಇನ್ನೊಂದು ಗಳಿಗೆಯಲ್ಲಿ ಇರುವುದಿಲ್ಲ. ಈಗೆಲ್ಲ ಹೀಗಾಗಿ ಹೋದವರೇ ಹೆಚ್ಚಿಗೆ. ಮಾತಾಡದ ಅಧಿಕಾರಿ ವೀರ ವಿದ್ಯುಲ್ ಮಾಲಿ ಹೃದಯಘಾತಾಗಿ ಹೋದ ಹೆಚ್ಚಿನ ಪಾಪಿ. ನೀನು ಹೇಳಿದಂತ ವಿದ್ಯುತ್ ಸತ್ತ ಅಂತ ಹೇಳಿದ್ದಲ್ವ? ಸ್ವಚ್ಛವಾಗಿ ಹೇಳಿದ್ದು ವೀರ ವಿದ್ಯುನ್ ಮಾಲಿ ನಾನೇ 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 ಸತ್ತ ಹೋಗ್ಲಿ. ನಿಮಗ್ ಬೈದಲ್ಲ, ನೀವೇ ಬಂದು ಎದುರುಗಡೆ ನಿಂತ್ಕೊಂಡು ನನಗೆ ಗೊತ್ತಾಗ್ಲಿಲ್ಲ. ನನ್ನ ಬುದ್ಧಿ ಬರ್ತಾರೆ ಕೇಳ್ಕೊಳ್ಳಿ. ಇನ್ನೊಂದು 4 ಬಾರಿ ಹೇಳಿಕೊ. ನಮ್ಗೆ ಅದು ನಾವು ಎಷ್ಟು ಬೇಕಾದ್ರೆ ಹೇಳ್ಕೊಳ್ಬಹುದಾ? ತಪ್ಪು ನಿನ್ನದ್ದೇ ಅಲ್ವೇನೋ? ಹಾಗಂತ ನಿಮ್ಮನ್ನೇ ನೋಡ್ಲಿಕ್ಕೆ ಬಂದದ್ದು. ವಿಷಯ ಏನುಂಟು ಅಂತ ಮಾತಾಡ್ಲಿಕ್ಕೆ ಉಂಟು. ಇನ್ನೊಂದು ಮುಗೀತು ಅಂತ ಮುಂದೆ ಬಂದಿದ್ರೆ ನಾನು ಎದೆ ಮೇಲೆ ಕಾಲು ಹಾಕ್ತಿದ್ದೇನೆ. ಕರ್ಮ ಅದು. ಎದೆ ಮೇಲೆ ಕಾಲಾಗ ಎಂತ ನಂಗೆ ಗೊತ್ತಿಲ್ಲ. ಎಂತ ಗೊತ್ತಿಲ್ಲ ಅಂದ್ರೆ ಮತ್ತೆ ಮಾಡುವುದಾದ್ರು ಯಾಕೆ? ಸುಮ್ಮನೆ ನಿಲ್ಬೋದಿತ್ತಲ್ಲ. ಅಲಿಸಬೇಕು ಚೊಯ್ಯ. ಅಯ್ಯ ನಿನ್ನ ಅಪ್ಪ ಚೊಯ್ಯ. ಅಯ್ಯ ನಮಗ್ ಮೊದ್ಲು ಮತ್ ನಿಮ್ಗೆಲ್ಲ ಹೇಳಿದ್ರು. ಅವ್ರು ಹೇಳ್ತಾ ಇದ್ದದ್ದು ಆಲಿಸಬೇಕು ಜಿಯ. ನಿಮ್ಗೆ ಹಾಕಿ ಕೇಳಿತಾ? ನಂಗೆಲ್ಲ ಚೊಯ್ಯ ಅಂದಾಗ ಇತ್ತು. ಅದು ಹಾಗೆ ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲವೂ ಹಳದಿಯೇ. ನಿನ್ನ ಮನಸ್ಸಿನಲ್ಲಿ ಇದ್ದದ್ದು ಅದೇ, ಈಗ ಬೇಕಾದ್ದು ಅದೇ. ಮತ್ತೆ ಎಷ್ಟು ಜನ ಸೇರಿದಲ್ಲಿ ಎಲ್ಲ ಹೇಳ್ರೆ ಹಾಗೆ ಆಗುದು. ಆಲಿಸಬೇಕು ಜಿಯ. ನಾನು ಇಲ್ಲವಲ್ಲ. ಇನ್ನು ಸುಟ್ಟು ಮುಖ ನೋಡಿದಾಗಲೇ ಗೊತ್ತಾಯ್ತು ಇಲ್ಲವ ಅಲ್ಲ. ಸುಟ್ಟು ಮುಖ ಅಂದ್ರೆ ನಿನ್ನ ಮುಖ ಇಲ್ಲಿ ಇದುವರೆಗೆ ನೋಡಿದ್ದಿಲ್ಲಲ್ಲ. ಜಾತಿ ಸ್ವಭಾವ. ಹಾಗಾಗಿ ನಾನು ಚೋಡಿತ ತಿಂದು ಬಂದೆ. ಹಾಗಾದ್ರೆ ಪಾತಾಳವನ್ನು ಉಂಟಾ ಇನ್ನು ತಿನ್ಲಿಕ್ಕೆ? ನಿಮ್ಲಕ್ಕ ಹೋದ್ವಂದ್ರೆ ಊರ್ ತಿನ್ನೋಣ. ಮತ್ತೆ ಶೋಣಿತಾ ತಿಂದು ಬಂದೆ. ಅಲ್ಲಿಂದ ಇಲ್ಲಿಗೆ ಶೋಣಿತಾ ಅದಿಂದ ಬಂದೆ. ಅಲ್ಲಿ ಕಾರಣ ಏನು? ನಮ್ಮ ಮತ್ತಿತಿ ಆವಾಗಲೇ ಹೇಳುವುದಲ್ವೇನ? ಇಷ್ಟೆಲ್ಲ ಮಾತಾಡ್ತಾ ಇಲ್ಲ ಅಂತ ಇಲ್ವಾ? ಹೇಗೆ ಸತ್ತದ್ದ? ಕಾಯಿಲೆ ಬಂದು ಸತ್ತದ್ದೇನೋ? ಅಪಘಾತವಾಗಿ ಸತ್ತದ್ದೇನೋ? ಅಥವಾ ಏನಾದ್ರೂ ಬಿದ್ದು ಸತ್ತದ್ದೇನೋ? ಇದು ಯಾರು ಸತ್ರ, ಎಲ್ಲ ಸತ್ರ, ನಿಮ್ಗೆ ಈ ವಿಷಯ ಯಾರು ಹೇಳಿ ಸತ್ರ? ನೀನೇ ಹೇಳಿ ಸತ್ಯಲ್ಲ. ಈಗ ಎಂತದ್ದು? ಇಲ್ಲಿಗೆ ಬರುವುದಕ್ಕೆ ಮೂಲ ಕಾರಣ ನನ್ನಮ್ಮನ ತಿಥಿ ಹೇಳಿಕೆ ಕೊಡ್ಲಿಕ್ಕೆ ಬಂದ್ಯಾ? ನನ್ನಮ್ಮನ ತಿಥಿ ಅಂತ ಹೇಳಿದ್ದ. ಶೋಣಿತ ಅಧಿಕಾರಿ ತಿಥಿದೇವಿ. ನಾಳೆಗೆ ಕರಗಸ ಹಾಕ್ಬೇಕು ಪಾಪಿ. ಶೋಣಿತಾಪುರದ ರಾಜ ಸಾಮ್ರಾಜ್ಞಿ ತಿಥಿದೇವಿ ಅವರೇ ಕಳಿಸಿಕೊಟ್ಟದ್ದು. ಅವರೇ ಇಲ್ಲಿವರೆಗೆ ಕಳಿಸಿಕೊಟ್ಟದ್ದ. ನಿಮ್ಮ ಬಗ್ಗೆ ನಮ್ಮೂರಷ್ಟು ಪ್ರಚಾರ ಉಂಟು. ಹೌದಾ? ಸತ್ಯ ಹೇಳ್ತೇನೆ. ಏನು? ಈ ವರ್ಷ ಅಂತ ನಿಮ್ಗೆ ಭಾರಿ ಒಳ್ಳೆ ಹೆಸರು. ಹಾಗಾದ್ರೆ ಹೋದ ವರ್ಷ ಇರ್ಲಿಲ್ವಾ? ಯಾರು ಹೇಳಿದ್ರು? ಮತ್ತೆ ಹೋದಷ್ಟಕ್ಕಿಂತ 2 ಪಟ್ಟಿ ವರ್ಷ ಹೆಚ್ಚಿಗೆ ಹೆಸರುಂಟು ಎನ್ನುವ ಹಾಗೆ ನಮ್ಮೂರಲ್ಲಿ ನಿಮ್ಮದು ಪ್ರಚಾರವೇ ಪ್ರಚಾರ. ಹೇಗುಂಟು ಪ್ರಚಾರ? ಪ್ರಚಾರ ಎಲ್ಲಿ? 3 ದಾರಿ ಕೂಡಿದಾಗ 3 ದಾರಿದಲ್ಲಿ ಕೂಡಿದಲ್ಲಿ ಪ್ರಚಾರ ನಮ್ಮದು. ಅಲ್ಲಿ ಜನಸಂದಣಿ ಹೆಚ್ಚಿಗೆ. ವಿಚಾರ ವಿನಿಮಯ ಆಗುತ್ತದೆ. ಮತ್ತೆ ಸ್ಥಳ ಯಾವುದೆಲ್ಲ ಮುಖ್ಯ ಅಲ್ಲ, ಪ್ರಚಾರ ಆದ್ರೆ ಆಯ್ತು. ಅಲ್ಲಿ ಆಗುವ ಪ್ರಚಾರ ಹೇಗುಂಟು ಅನ್ನೋದು ಮುಖ್ಯ. ಅದೇ ಒಳ್ಳೆ. ನಿಮ್ದು ದೊಡ್ಡ ಭಾವಚಿತ್ರ ಮಾಡಿ ಇಟ್ಕೊಳ್ಳುದು. ಅದಕ್ಕೊಂದು ಕೆಂಪು ಹಾರ ಹಾಕಿ ಊದ್ಬತ್ತಿ ಹಚ್ಚಿ ದಿನನಿತ್ಯ ಪೂಜೆ. 3 ದಾರಿ ಕೂಡಿದಲ್ಲಿ ನಮ್ಮದೊಂದು ದೊಡ್ಡ ಭಾವಚಿತ್ರ, ಅದಕ್ಕೆ ಕೆಂಪು ಹಾರ, ಆಮೇಲೆ ಊದ್ಬತ್ತಿ, ಹಣೆಗೆ ಕೆಂಪು ಬೊಟ್ಟಿಟ್ಟಿದ್ದಾರ.
ಇದಕ್ಕಿಂತ ಸ್ವಲ್ಪ ಅಗಲ ಉಂಟು. ಹೆಚ್ಚಿಗೆ ಉಂಟಾ? ಎಲ್ಲರೂ ಕೈ ಮುಗಿ, ಎಲ್ಲರೂ ಕೈ ಮುಗಿಯುತ್ತಾ ಇದ್ದಾರೆ. ಹಾಗಾದಲ್ಲಿ ನಡೀತಾ ಇರೋದು ವಿದ್ಯುನ್ಮಾಲಿ ಶ್ರದ್ಧಾಂಜಲಿ ಸಭೆಯ ಪಾಪಿ. ಇದು ವಿದ್ಯುನ್ಮಾಲಿ ಹೆಣವ. ಹಾಗಾದ್ರೆ ಸತ್ತವರಿಗೆ ಮಾತ್ರ ಮಾಡುದ? ಮನೇಲಿ ದೇವರ ಭಾವಚಿತ್ರ ಪೂಜೆ ಮಾಡುದಿಲ್ವಾ? ಹಾಗಂತ ದೇವರು ಸತ್ತ ಅರ್ಥವಾ? ದೇವರೆನ್ನುವಂತ ಭಾವದಲ್ಲಿ ಆಮೇಲೆ ನಿಮ್ಮನ್ನು ಹೊಗಳುವುದು ಹೇಗೆ? ಹರಿಮುರಿದು ಮಾರಿತಿ ಅಂತ. ಅದು ನಿಮ್ ಚಿಕ್ಕಪ್ಪ ಹರಿಮುರಿದು ಮಾರಿತಿ ಅವಿತ್ತು ಮೀರ ಮಾರ್ತಾಂಡ ವೈರಿಗಜ ಸಿಂಹ, ಅದು ನಿಮ್ ದೊಡ್ಡಪ್ಪ. ವೈರಿಗಜ ಸಿಂಹ ಅಖಿಲಾಂಡ ಪಟ್ಟಿ ಬೋಳಮಂಡಿ ನಾಯಕ, ಅದು ನೀನು ಬೋಳಮಂಡಿ ನಾಯಕ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಮಲ್ಲರಿಗೆ ಮಲ್ಲ, ಅದು ನೀನು ನಿನ್ನ ಕುಟುಂಬದವರು. ಮಲ್ಲರಿಗೆ ಮಲ್ಲ, ಮಲ್ಲರಿಗೆ ಮಲ್ಲ, ಜಗದೇಕ ಮಲ್ಲ, ಕೋಟಿಗೊಬ್ಬ, ಸಿಂಹಾದ್ರಿಯ ಸಿಂಹ. ಎಲ್ಲವೂ ಹೌದು, ಮನೆಯಲ್ಲಿ ಹೀಗಾಗುವುದು ಯಾಕೆ? ಇದು ಅಭಿನಯ ಸಹಿತ ಬರಬೇಕು. ಸಿಂಹಾದ್ರಿಯ ಸಿಂಹ ಆ ರೀತಿ ಹೊಗಳ್ತಾ ಇದ್ರು. ಸರಿ, ಅವರು ನಮ್ ದಿತ್ಯ ಅಮ್ಮನಿಗೆ ಗೊತ್ತಾಯ್ತು. ಏನು? ಅಮ್ಮನಿಗೆ ಗೊತ್ತಾಗಿದ್ದಾರ? ಅಮ್ಮನೆ ನಿಮ್ಮೇಲೆ ಮನ್ಸಾಗಿದ್ದಲ್ವಾ? ಎಂತ ಮಾತಾಡ್ತಿ ಅಂತ ಮಾಡುವುದು ನಾನು. ಹೋಗಿ ಹೋಗಿ ನಿನ್ನ ಅಮ್ಮನಿಗೆ ನನ್ನ ಮೇಲೆ ಮನಸ್ಸಾದತ್ತ. ಇದು ಹೇಳಿಕ್ಕೆ ನೋಡಿ ಬಂದ್ಯಾ? ಇಲ್ವನ್ನಿ, ನೀವು ಆ ಚೆಪ್ಪಿನ ಕಟ್ಕೊಂಡು ಚಾಕ್ರಿ ಮಾಡ್ತೀರಾ? ನೀ ಹೇಳೋನು ತಲೆ ಸರಿ ಇಲ್ವ ನಿನಗೆ? ನನ್ನ ಅಮ್ಮನಿಗೆ ಮನಸ್ಸಾಯ್ತು ಅಂತ ಹೇಳಿ ಮನಸ್ಸಾಗಿದ್ದೆ ಯಾಕೆ ಕೇಳಿ? ಅದ್ರ ಮಧ್ಯೆ ಹೇಳಿ ಸಾಯಿ. ನಿಮ್ಗೆ ಮದುವೆ ಎನ್ನುವ ಶವ ಸಂಸ್ಕಾರ ಆಗಿದ್ಯಾ? ನನಗಾಗ್ಲಿಲ್ಲ. ಇಲ್ಲಿಯ ನಿನ್ನ ಶವ ಸಂಸ್ಕಾರ ಮಾಡಿ ಹೇಳಿಕೆಯನ್ನು ಸೋಂಟ ಬರುತ್ತಳಿಗೆ ಕೊಡ್ತೇನೆ ನಾನು. ಅಲ್ಲ, ಅದು ಮದುವೆ ಎನ್ನುವುದು, ಮದುವೆ ಎನ್ನುವಂತ ಶುಭ ಸಂಸ್ಕಾರವ ನಿಮಗೆ ಮದುವೆ ಆಗಿದ್ಯಾ? ಊಟ ಸತ್ಯ ಮಾಡಿ ಹೇಳ್ತೇನೆ, ನನಗೆ ಮದುವೆ ಒಂದಾಗ್ಲಿಲ್ಲ ನೋಡ. ಮತ್ತೆಲ್ಲ ಆಯ್ತಾ? ಆ ಮಾತಿನ ಅರ್ಥ ಆಗ ಮತ್ತೆಂತದ್ದು? ಮದುವೆ ಎನ್ನುವಂತ ಶುಭ ಸಂಸ್ಕಾರ ಒಂದು ಉಳಿದು ಮತ್ತೆಲ್ಲ ಆಗಬೇಕಾದಂತಹ ಕರ್ಮಗಳೆಲ್ಲವೂ ಆಗಿದೆ. ಬೇರೆ ಯಾವ ಕುಂದು ಕೊರತೆ ಇಲ್ಲ. ನೀವು ಯಾಕಾಗ್ಲಿಲ್ಲ ಅಂತ ಗೊತ್ತಾಯ್ತು. ಏನು? ನಿಮ್ಗೆ ಹೆಣ್ಣು ಕೊಡುವವರಿಲ್ಲ. ನಿರ್ತೀಯ ನೀನು ವಿದ್ಯುನ್ಮಾಲಿ ಮದುವೆ ಆಗುತ್ತೇನೆ ಎನ್ನುವಾಗಿ ಒಂದು ಬಾಯಿ ತೆಗೆದ್ರೆ ಸಾಕು, ಮನೆಯ ಮುಂದೆ ಸಾಲು 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 ಬಾಲ ಲಕ್ಷಣ. ಅದು ನಿನಗೆ ಬಾಲ ಅಲ್ಲಾಡಿಸಿಕೊಂಡು ಸಾಲು ಸಾಲು ಹೆಣ್ಣು ಮಕ್ಕಳು ನಿಲ್ತಾರೆ. ಬೇಡಿಕೆ ಒಂದು 20ರಿಂದ 70 ಬರ್ಬಹುದಾ? 70 ಮಂದಿ ಕಟ್ಟಿಕೊಳಿಸ್ತೇನೆ ಪಾಪಿ. 70 ಬರುವುದು ಯಾಕೆ? ನಾನು ಮೊಮ್ಮಗಳನ್ನ ತಗೊಳ್ಳಿ ಅಂತ ಹೇಳಿ ಹಾಗೆ ಬಂದವರು ಇದ್ದಾರೆ. ಆದ್ರೂ ಮದುವೆ ಆಗ್ಲಿಲ್ಲ. ನನ್ನ ಯೋಗ್ಯತೆಗೆ ಸರಿಸಮಾನ ಅಂತ ಹೆಣ್ಣು ಸಿಗಲಿಲ್ಲ, ಮದುವೆ ಆಗಲಿಲ್ಲ. ಸಿಕ್ಕಿದ್ರೆ ಈ ವರ್ಷ ಮದುವೆ ಆಗುವ ಆಲೋಚನೆ ಉಂಟಾ? ಖಂಡಿತವಾಗಿಯೂ ಉಂಟಾ? ಈ ವರ್ಷ ಒಂದು ಮದುವೆ ಆಗಲೇಬೇಕು ಎನ್ನುವ ಹಾಗೆ ನಿರ್ಧಾರ ಮಾಡಿದ್ದೆ. ನಿಮಗ್ ಮನಸ್ಸು ಉಂಟಲ್ವಾ? ಹೌದಾ? ಮನಸ್ಸಿನ ತಡ ಮಾಡ್ಬೇಡಿ. ಏನ್ ಮಾಡ್ಬೇಕು? ಬನ್ನಿ, ನಾನಿದ್ದೆ, ಬನ್ನಿ. ಸರಿ, ಹೋಗುವ. ಮಾತ್ರ ಆಲೋಚನೆ ಬರುದಿಲ್ಲ, ಬರುದಿಲ್ಲ. ನಾನು ಮೊದಲೇ ಗೊತ್ತಾಗಬೇಕಿದೆ ಕಣ್ಣು ಛಾಯೆ. ನೀನು ಮಾಡುದು ನೋಡಿದ ಅನುಮಾನ ಇದ್ದಿತ್ತು ನನಗೆ. ಯಾವ ಪ್ರಕರಣ ಆದ್ರೂ ಆದಿತ್ತು, ಈ ಪ್ರಕರಣಕ್ಕೊಂದು ಆನಿಲ್ಲ. ಅಲ್ಲ, ನಿಮ್ ಲೆಕ್ಕ ಎಂತ ತಿಳ್ಕೊಂಡು ಮತ್ತೆ ಮನೆ ಬಂದು ಹೇಳಿದ್ರೆ ನೀನು ಮಾಡಿ ತೋರಿಸ್ತಲ್ಲ. ನೀವು ಹಾಗೆ ಮಾಡಿದಕ್ಕೆ ಹೇಳಿದ್ದು ಕರ್ಮ. ಮತ್ತೆ ನನ್ನನ್ನು ಮದುವೆ ಆಗಿ ಬನ್ನಿ ಅಂತ ಹೇಳಿದ್ದ. ನಾನು ಆಲೋಚನೆ ಅದೇ ಇತ್ತ ಇಲ್ವಾ? ಹೋಗುವ ಅಂತ ಹೇಳಿದೆ, ಹಾಗೆ ಹೊರಟೇ ಬಿಟ್ಟೆ ನಾನು. ನಿಮ್ ಹುಡುಗಿ ತೋರಿಸ್ತೇನೆ, ನಾನಿದ್ದಲ್ಲಿ ಬನ್ನಿ ಅಂತ ಹೇಳಿದ್ರು. ಹುಡುಗಿ ಇದ್ದಾಳ? ಹುಡುಗಿ ಆಗುತ್ತಾ? ಯಾರು? ಆವಾಗ ನಿತ್ಯ ಅಂತ ಹೇಳಿಲ್ವಾ?
ಮತ್ತೆ ಮಧು ಯಾರಿಗೆ? ಐವತ್ತಾರು. ಮಧು ಒಂದು ಬಂದು ಮುದದಿ ಶೃಂಗಾರವಾಗಿ ಮಧು ಕಾಲಿಯವರೆಗೆ ಬರ್ತದೆ ಅಂತ ಕತ್ತಿ ಎತ್ತಿಕೊಂಡಿರ್ತಿದ್ದಾರೆ. ಈಗ ಬರುದಿಲ್ಲ. ಈಗ ಬರುದಿಲ್ಲ ಅಂತ ಹೇಳಿದ್ರೆ ಯಾಕೆ ಸಂತೋಷ ಸಂತೋಷ ಆಗುತ್ತೆ ಆದ್ರೂ ಒಂದು ಆತ್ಮ ಮನಸ್ಸಿಗೆ ಬಹಳಷ್ಟು ಸಂತೋಷ ನೆಮ್ಮದಿ ಆಯ್ತು ನನಗೆ ಹೌದಾ? ಇನ್ನೆಲ್ಲ ಕಂಡಾಗ ಇವತ್ತಾದ್ರೂ ಒಂದು 4 ಹೆಜ್ಜೆ ಆಗಿದ್ದಲ್ಲ ನೀನು ಇವತ್ತು ಹಾಕಿದೆಲ್ಲ ಇವತ್ತು ನಮ್ಗೆ ಅವಕಾಶ ಸಿಗ್ತಲ್ಲ ಅಲ್ವಾ ಎಂದೂ ಸಿಗದ ಅವಕಾಶ ಇಂದು ನಿನ್ನ ಪಾಲಿಗೆ ಸಿಕ್ಕಿದೆ. ಹೇಳಿ ಸಂತೋಷ. ಅದು ನಮ್ಮ ಆಸ್ಥಾನದಲ್ಲಿ ಅದು ಯಾಕಂತ ಹೇಳಿದ್ರೆ ಯಾಕೆ ಆದಿತ್ಯ ಅಂತ ಹೇಳಿದ್ನಲ್ವ, ಸರಿ. ಅವಳು ಒಬ್ಬಳ ಮಗಳು, ಮಗಳು ಹೆಸರು ಮಾಲಿನಿ ದೇವಿ. ಆಹಾ 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 ಇಲ್ಲ ಒಟ್ಟುತ್ತ ಇಲ್ಲ ಮಾಲಿನಿ. ಹಾಗಲ್ವಾ ಹೆಸರು ಹೇಳುವಾಗ ಕೇಳುವಾಗ ಕಿವಿಗೆ ಇಂಪು, ಅದಕ್ಕಾಗಿ ಮಾಲಿನಿ ದೇವಿ. ಬರೀ ಮಾಲಿನಿ ಅಲ್ಲ, ಮತ್ತೆ ಸತ್ಗುಣ ಶಾಲಿನಿ. ಆಹಾ ಅವಳಿಗೆ ಇತ್ತೀಚೆ ಪ್ರಾಯ ಬಂತು. ಎಷ್ಟು ಪ್ರಾಯ ಬಂತು? ಮೊನ್ನೆ ಸ್ವಾದ ಸಿಹಿ ಆಯ್ತು. ನಮ್ಮನ್ನೆಲ್ಲ ಚಪ್ಪ ಸಿಗುವುದಲ್ವಲ್ಲ? ಎಂತದ್ದು ನೀ ಹೇಳಿದ್ಯಲ್ಲ ಅವಳಿಗೆ ಪ್ರಾಯ ಷೋಡಶಿ ಪ್ರಾಯ 16 ವರ್ಷ ಪ್ರಾಯ. ಅವಳಿಗೆ ಪ್ರಾಯ ಬಂತ. ಸರಿ. ಅಲ್ಲಿಗೆ ನಿತ್ಯಮ್ಮನನ್ನು ಕರೆದ್ರು. ಹಾ. ಕರೆದು ಹೇಳಿದ್ರು, ಏನಂತ? ದೂತ ಹಾ. ನನ್ನ ಮಗಳಿಗೆ ಈಗ ಪ್ರಾಯ ಬಂದಿದೆ, ಸರಿ. ನೀನು ಅಗತ್ಯವಾಗಿ ಊರು ಬಿಡು ಅಂತ ಹೇಳಿದ್ರು. ದುಷ್ಟ ನೀಚ, ನಿನ್ನ ಮುಖ ನೋಡುವಾಗ ನಿನ್ನ ಕಳ್ಳ ಛಾಯೆ ಗಮನಿಸುವಾಗಲೇ ಗೊತ್ತಾಯ್ತು ಹೆಣ್ಣು ಮಕ್ಕಳಿಗೆ ಮಾಡಲಿಕ್ಕೆ ಬಿಟ್ಟವನು ನೀನಲ್ಲ. ಅಲ್ಲಿ ನಿನ್ನನ್ನು ಕೊಲ್ಲುವುದಲ್ಲ, ವಿದ್ಯುನ್ಮಾಲಿಯನ್ನೇ ಕೊಲಿಸಬೇಕು. ಊರು ಬಿಟ್ಟಿದ್ ಯಾಕೆ ಕೇಳಿ, ಊರು ಬಿಡಿಸಿದ ನೀನಪ್ಪ ಕಾಮುಕ. ಅವಳಿಗೊಂದು ಹುಡುಗ ಹುಡುಕ್ಲಿಕ್ಕೆ ಹುಡುಗರು ಹುಡುಕುವ ಕೆಲಸ ಹೌದು. ಅದು ಮೊದಲೇ ಹೇಳಲಿಕ್ಕೆ ಆಗುದು ನಿನಗೆ. ಸುಮ್ಮನೆ ಧರ್ಮಕ್ಕೆ ಹಣ ಬರ್ತಿತ್ತಲ್ಲ. ಯಾಕಂತ ಅಷ್ಟು ಚಂದದವಳು ಅವಳು. ಹಾ. ರೂಪವತಿ ಹೌದು, ಹಾ. ವಿದ್ಯಾವತಿ ಹೌದು, ಹಾ. ಗುಣವತಿ ಹೌದು, ಹಾ. ಗರ್ಭವತಿ ಹೌದು. ಏನಂದ್ರೆ ರೂಪವತಿ, ಹಾ. ವಿದ್ಯಾವತಿ, ಹಾ. ಗುಣವತಿ, ಹಾ. ಗರ್ಭವತಿಯಾದವನ ವಿದ್ಯುನ್ಮಾಲಿ ಮದುವೆ ಆಗ್ತಾನೆ ಎನ್ನುವ ಹಾಗೆ ನಾನು ಹಳೆ ಹರಕೆ ಉಂಟಲ್ಲ ಪಾಪಿ. ಗರ್ಭವತಿ ಎಲ್ಲದು ನಿಖರ್ವಾವತಿ. ಹಾಗಾಗಿ ಎಷ್ಟು ಚಂದದವಳು. ಸರಿ. ಅವಳು ಮದುವೆ ಆಗೋ ಮನಸ್ಸಿಗೆ ತಲೆ ಮಾಡ್ಬಿಡಿ. ಏನ್ ಮಾಡ್ಬೇಕು? ಈಗಿಂದೀಗಲೂ ಒಂದು ತಪ್ಪಲೆ ತಪ್ಪನಿ. ಅಗತ್ಯ ಬೇಕು ನೀನು ಬಾಯಿ ಹೊಲಿಲಿಕ್ಕೆ. ನೀವು ಬಾಯಿ ಹೊಲಿಲಿಕ್ಕೆ ಅಲ್ಲಿ ಬರುದು. ಹೊಲಿಗಲ್ಲ, ಇಲ್ಲೇ ಹೊಲಿದು ಕಳಿಸ್ತೇನೆ ನಿನ್ನನ್ನ. ಮದುಮಗ ಆಗಿ ಬರುವ ನೀವು ಒಬ್ಬರೇ ಬರ್ತೀರಾ? ಮತ್ತ ದಿಪ್ಪಳ ಸಮೇತವಾಗಿ ಬರ್ಬೇಕು. ಒಂದೊಂದೇ ಹೌದು ಅಂತಾದ್ರೆ ಅವಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಿಸ್ತಾರೆ.